ಹಲೋ ಎವ್ರಿವನ್, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಪ್ರಿಪೇರ್ ಆಗ್ತಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ವಿಡಿಯೋ ಸ್ಪೆಷಲಿ ನಿಮಗೋಸ್ಕರ. ಅದು ಈ ಮೂಮೆಂಟ್ ಅಲ್ಲಿ ಇನ್ನೇನು ಎಕ್ಸಾಮ್ ಕೆಲವೇ ದಿನಗಳಲ್ಲಿದೆ ಅಂಡ್ ಅಡ್ಮಿಟ್ ಕಾರ್ಡ್ ಕೂಡ ಸಹ ರಿಲೀಸ್ ಆಗಿದೆ. ಅಂಥದ್ರಲ್ಲಿ ನಿಮ್ಮ ಎಕ್ಸಾಮಿಗೆ ನಿಮ್ಮ ಹತ್ರ ಇರೋ ಇನ್ನ ಕೆಲವು ದಿನಗಳಲ್ಲಿ ನೀವು ಫೋಕಸ್ ಮಾಡಬೇಕಾಗಿರುವಂತ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಾಗಿರುತ್ತೆ. ಸೊ ಈ ವಿಡಿಯೋಲಿ ನಾನು ಸ್ಪೆಸಿಫಿಕಲಿ 50 ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಯಾವ್ಯಾವ ಸಬ್ಜೆಕ್ಟ್ಸ್ ಇಂದ ಎಷ್ಟು ಸತಿ ರಿಪೀಟ್ ಆಗಿದೆ ಆ ಕ್ವೆಶನ್ ಅನ್ನೋದನ್ನು ಹೇಳ್ತೀನಿ. ಬಿಕಾಸ್ ನಾನು ಸುಮಾರು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ದಟ್ ಪ್ರತಿಯೊಂದು ಪೇಪರ್ ರಿಪೀಟ್ ಆಗತ್ತೆ, ಮ್ಯಾಕ್ಸಿಮಮ್ ಕ್ವೆಶನ್ಸ್ ನಿಮಗೆ ರಿಪೀಟ್ ಆಗತ್ತೆ ಅಂತ ಹೇಳುವಾಗ ಟ್ರೈ ಮಾಡಿರೋಂಥವ್ರು ಕ್ವೆಶನ್ ಪೇಪರ್ಸ್ ನೋಡಿರೋಂಥವ್ರಿಗೆ 100% ಗೊತ್ತು ಪೇಪರ್ ರಿಪೀಟ್ ಆಗುತ್ತೆ ಅನ್ನೋದು. ಬಟ್ ಮ್ಯಾಕ್ಸಿಮಮ್ ರಿಪೀಟ್ ಕ್ವೆಶನ್ಸ್ ಇರುತ್ತೆ ಅನ್ನೋದು. ಆದರೆ ಯಾರಿಗೆ ನಂಬಿಕೆ ಇಲ್ಲ ನಿಮಗೆ ಇಲ್ಲಿ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ದಟ್ ಹೇಗೆ ಕ್ವೆಶನ್ಸ್ ರಿಪೀಟ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಟಾಪಿಕ್ಸ್ ಎಷ್ಟು ಸತಿ ರಿಪೀಟ್ ಆಗಿದೆ ಅನ್ನೋದನ್ನು ಸಹ ತೋರಿಸ್ತೀನಿ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ. ವಿಡಿಯೋ ನಿಮಗೆ ಅಟ್ ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಕಂಪ್ಲೀಟ್ ವಿಡಿಯೋ ನೋಡಿದ ನಂತರ ನಿಮಗೆ ವಿಡಿಯೋ ಹೆಲ್ಪ್ ಆಗ್ತದೆ, ಯೂಸ್ ಆಗ್ತದೆ, ದೆನ್ ನಿಮ್ಮ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಯಾರು ಎಕ್ಸಾಮ್ ಅನ್ನ ತಗೊಳ್ತಿದ್ದಾರೆ ಅವರಿಗೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವರೂ ಸಹ ಎಕ್ಸಾಮ್ ಪಾಸ್ ಆಗಲಿ. ಅಲ್ಟಿಮೇಟ್ಲಿ ಇದು ಪಾಸ್ ಆಗೋದ್ರ ಬಗ್ಗೆ, ಸೊ ಟಾಪರ್ ಆಗ್ತಿರೋದ್ರ ಬಗ್ಗೆ ಏನಲ್ಲ. ಸೊ ಹಾಗಾಗಿ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಲ್ಲಿ ಏನೂ ಇಲ್ಲ, ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂಡ್ ಅವರೂ ಸಹ ಪಾಸ್ ಆಗಲಿ. ಹಾಗೆ ನಿಮಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಸ್ವಾತಿ ಲಾ ಅಕಾಡೆಮಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಇದೇ ರೀತಿ ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಇದೇ ಒಂದು AIB ಎಕ್ಸಾಮ್ ರಿಲೇಟೆಡ್ ಲೀಡಿಂಗ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಏನನ್ನ ರಿಪೀಟ್ ಆಗಿ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಆಗಿರುತ್ತೆ. ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಲಾ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ ಆ್ಯಂಡ್ ಲೀಗಲ್ ನಾಲೆಜ್ ಪರ್ಪಸ್ಸಿಗೋಸ್ಕರ ಮಾಡ್ತಿರುವಂಥದ್ದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಚಾಂಪಿಯನ್ಸ್ ಬ್ಯಾಚ್ ಅನ್ನೋದು ಆಲ್ರೆಡಿ ನಡೀತಿದೆ. ಇನ್ನೊಂದು ಕೆಲವು 3-4 ಮೈನರ್ ಸಬ್ಜೆಕ್ಟ್ಸ್ ಉಳಿದಿದೆ ಆ್ಯಂಡ್ ವಿಚ್ ವಿಲ್ ಬಿ ವೈಂಡಿಂಗ್ ಅಪ್. ಬಟ್ ಈ ಬ್ಯಾಚಸ್ ಈವನ್ ಫಾರ್ ದ ಫರ್ದರ್ ಕಮಿಂಗ್ ನೆಕ್ಸ್ಟ್ AIB ಎಕ್ಸಾಮಿಗೆ ಅಪಿಯರ್ ಆಗಬೇಕಂತಿರುವ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಸಹ ಕ್ಲಾಸಸ್ ಓಪನ್ ಇದೆ ಆ್ಯಂಡ್ ಯು ಕ್ಯಾನ್ ಟೇಕ್ ಯುವರ್ ಅಡ್ಮಿಷನ್ ಆ್ಯಂಡ್ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಇಟ್ ಇಸ್ ಬಟ್ ಅ ವೆರಿ ನಾಮಿನಲ್ ಪ್ರೈಸ್. ಕ್ಲಾಸಸ್ ನಿಮಗೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡರಲ್ಲೂ ಇರುತ್ತೆ. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಹಾಗೆ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ಸಹ ನೀವು ಅದರಲ್ಲಿ ಎನ್ರೋಲ್ ಆಗಬಹುದು. ಅಪ್ಲಿಕೇಶನ್ ಅಲ್ಲೇನೆ ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಅಲಾಂಗ್ ವಿತ್ ದಿಸ್ ಈಗ ತುಂಬಾ ಒಂದು ಕನ್ಸರ್ನ್ ಡಿಮ್ಯಾಂಡ್ ಅಲ್ಲಿ ಅಥವಾ ಸ್ಟೂಡೆಂಟ್ಸ್ ನ ಒಂದು ರಿಕ್ವೆಸ್ಟ್ ಮೇಲೆ ದಟ್ ಈಸ್ AIB ಟೆಸ್ಟ್ ಸೀರೀಸ್ 10 ಮಾಕ್ ಟೆಸ್ಟ್ ಸೀರೀಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಪ್ಲಸ್ 10 ಮಾಕ್ ಟೆಸ್ಟ್ ಪೇಪರ್ಸ್ ನಿಮಗೋಸ್ಕರ ಲೈವ್ ಆಗಿದೆ. ಸೊ ಇದನ್ನ ಕೂಡ ಸಹ ನೀವು ಪರ್ಚೇಸ್ ಮಾಡ್ಕೋಬಹುದು. ಬಿಕಾಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಟೆಸ್ಟ್ ಸೀರೀಸ್ ಆದಷ್ಟು ಅಟೆಂಡ್ ಮಾಡಿದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮಿಗೋಸ್ಕರ. ಸೊ ಟೆಸ್ಟ್ ಸೀರೀಸ್ ಕೂಡ ಸಹ ಸೇಮ್ ಸ್ವಾತಿ ಲಾ ಅಕಾಡೆಮಿ ವೆಬ್ಸೈಟ್ ನ ವಿಸಿಟ್ ಮಾಡಿ ನೀವು swatilaw.com ವೆಬ್ಸೈಟ್ ಅಥವಾ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಬೋತ್ ಆಂಡ್ರಾಯ್ಡ್ ಹಾಗೂ ಐಫೋನ್ ಅಲ್ಲಿದೆ. ಸೊ ನೀವು ಇನ್ಸ್ಟಾಲ್ ಮಾಡಿಕೊಂಡು ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ದೆನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮೇಜರ್ ಲಾಸ್ ಇಂದ ಶುರು ಆಗೋಣ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 14 ವೆರಿ ಇಂಪಾರ್ಟೆಂಟ್. ಇದು ಇಕ್ವಾಲಿಟಿ ಬಿಫೋರ್ ಲಾ ಇಸ್ ಗಿವನ್ ಅಂಡರ್ ವಿಚ್ ಆರ್ಟಿಕಲ್ ಅನ್ನೋದಂಥ ಪ್ರಶ್ನೆಗಳು. ಸೊ ನಿಮಗೆ ಇಲ್ಲಿ ಸೀರಿಯಲ್ ನಂಬರ್ 50 ಟಾಪಿಕ್ಸ್, ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ ಇಂದ ಬಂದಿದೆ, ಕ್ವೆಶನ್ ಏರಿಯಾ ಯಾವ ಒಂದು ಸ್ಪೆಸಿಫಿಕ್ ಏರಿಯಾ ಅಥವಾ ಯಾವ ಆರ್ಟಿಕಲ್ ರಿಲೇಟೆಡ್, ಲೈಕ್ಲಿ ಫ್ರೇಮಿಂಗ್ ಕ್ವೆಶನ್ಸ್ ದಟ್ ಹೇಳುವಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ, ಕರೆಕ್ಟ್ ಆನ್ಸರ್ ಏನದಕ್ಕೆ, ಅಂಡ್ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಡುವಂತ ಬೇರೆ ಆಪ್ಷನ್ಸ್ ಏನು ಕ್ವೆಶನ್ ಅಲ್ಲಿ, ಪ್ಲಸ್ ಯಾವ ಯಾವ ಎಕ್ಸಾಮ್ ಅಲ್ಲೆಲ್ಲ ಇದನ್ನ ರಿಪೀಟ್ ಆಗಿ ಕೇಳಿದ್ದಾರೆ ಅನ್ನೋದು ಈ ಟೇಬಲ್ ಅಲ್ಲಿ ಕಂಪ್ಲೀಟ್ ಡೇಟಾ. ಸೊ ಈ ಡೇಟಾ ನೀವು ಒಂದೊಂದಾಗಿ ಕ್ವೆಶನ್ಸ್ ಅನ್ನ ನೀವು ನೋಡಿಕೊಂಡು ಅಕಾರ್ಡಿಂಗ್ಲಿ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು. ಫಸ್ಟ್ ಕ್ವೆಶನ್, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಮಲ್ಟಿಪಲ್ ಟೈಮ್ಸ್ ರಿಪೀಟೆಡ್. AIB 8, 12, 15, 16 ಈ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ. ಈಕ್ವಾಲಿಟಿ ಯಾವ ಆರ್ಟಿಕಲ್ ಅಲ್ಲಿ ಇದೆ ಅನ್ನೋದು ಕ್ವೆಶನ್. ಆರ್ಟಿಕಲ್ ಕರೆಕ್ಟ್ ಆನ್ಸರ್ 14 ಅಂಡ್ ಇದಕ್ಕೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಕೊಡುವಂತ ಆರ್ಟಿಕಲ್ಸ್ ಅಂದ್ರೆ 15, 19 ಹಾಗೂ 21 ಇದನ್ನ ಕೊಟ್ಟಿರ್ತಾರೆ. 15, 14ಗೆ ಎಕ್ಸ್ಟೆನ್ಷನ್ ಅಂತ ಹೇಳ್ಬಹುದು. ಇದರಲ್ಲಿ ನಿಮಗೆ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಆನ್ ದೀಸ್ ಗ್ರೌಂಡ್ಸ್ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. 19 ಫ್ರೀಡಮ್ಸ್ ರಿಲೇಟೆಡ್ ಅಂಡ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಸೊ ಎಲ್ಲಾನು ಡಿಫ್ರೆಂಟ್ ಬಟ್ ಕ್ವೆಶನ್ ನಿಮಗೆ ಈ ರೀತಿ ಆಗಿರುತ್ತೆ. ಸಿಮಿಲರ್ಲಿ ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನ್ ಇಂದ
ರೈಟ್ ಟು ಲೈಫ್ ಎಲ್ಲಿದೆ, ಆರ್ಟಿಕಲ್ 21 ಅಲ್ಲಿದೆ. ಇದರಿಂದ ಕೇಸ್ ಲಾಸ್ ಕೂಡ ಸಹ ಮ್ಯಾಕ್ಸಿಮಮ್ ಆಗಿ ಕೇಳಿರ್ತಾರೆ. 19, 20, 22 ಇದೆಲ್ಲ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಬರುವಂಥದ್ದು. ಅಂಡ್ AIB 9, 12, 17 ಈ ಪೇಪರ್ಸ್ ಅಲ್ಲಿ ಇದನ್ನ ರಿಪೀಟ್ ಆಗಿ ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ನ ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್, ಪಾರ್ಟ್ 4 DPSP ಇದು ಗೊತ್ತಿದೆ ನಿಮಗೆ. ಫಂಡಮೆಂಟಲ್ ರೈಟ್ ಇಸ್ ಇನ್ ವಿಚ್ ಪಾರ್ಟ್ 3 ಅಲ್ಲಿದೆ. ಅಂಡ್ ಕನ್ಫ್ಯೂಸ್ ಮಾಡೋದಕ್ಕೆ ಈ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂಡ್ AIB 7, 11, 14 ಈ ಪೇಪರ್ಸ್ ಅಲ್ಲಿ ಇದನ್ನ ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ 32 ರಿಲೇಟೆಡ್, 32 ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡೋದು. ಸಿಮಿಲರ್ಲಿ ವಿಚ್ ರಿಟ್ ಜುರಿಸ್ಡಿಕ್ಷನ್ ಟು ಸುಪ್ರೀಂ ಕೋರ್ಟ್ ಯಾವ ಆರ್ಟಿಕಲ್ ಅಲ್ಲಿದೆ, 32 ಅಲ್ಲಿದೆ. ಹೈಕೋರ್ಟ್ಗೆ ನಾವು 226 ಅಲ್ಲಿ ಫೈಲ್ ಮಾಡ್ತೀವಿ. ಅಂಡ್ ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ 136. ಅಂಡ್ AIB 10, 11, 16 ಪೇಪರ್ಸ್ ಅಲ್ಲಿ ಕೇಳಿರುವಂಥದ್ದು. ಕಾನ್ಸ್ಟಿಟ್ಯೂಷನ್ ನ DPSP ರಿಲೇಟೆಡ್ ಯಾವ ಪಾರ್ಟ್ ಅಲ್ಲಿದೆ, ಪಾರ್ಟ್ 4 ಅಲ್ಲಿದೆ. ಸೊ ಸಿಮಿಲರ್ಲಿ ನೀವು ಟೇಬಲ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಬಹುದು. ಕಾನ್ಸ್ಟಿಟ್ಯೂಷನ್ ನ ಬೋರೋಡ್ ಫೀಚರ್ಸ್, ಜುಡಿಷಿಯಲ್ ರಿವ್ಯೂ ಎಲ್ಲಿಂದ ಬೋರೋ ಮಾಡಿದೀವಿ, USA ಇಂದ. ಕಾನ್ಸ್ಟಿಟ್ಯೂಷನ್ ನ ರಿಟ್ ಅಂತ ಹೇಳುವಾಗ ಮ್ಯಾಂಡಮಸ್ ರಿಟ್ ನ ಟಾಪಿಕ್ ಇಂದ ನಿಮಗೆ 5 ತರದ ರಿಟ್ಸ್ ಇದೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಚರರಿ, ಪ್ರೊಹಿಬಿಷನ್, ಕ್ಯೋ ವಾರೆಂಟ್. ಇದರಿಂದ ಕ್ವೆಶನ್ಸ್ ಬರುತ್ತೆ. ಮ್ಯಾಂಡಮಸ್ ಏನಕ್ಕೆ ಇಶ್ಯೂ ಮಾಡೋದು, ಎನ್ಫೋರ್ಸ್ಮೆಂಟ್ ಆಫ್ ಪಬ್ಲಿಕ್ ಡ್ಯೂಟಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಪರ್ಸನಾಲಿಟೀಸ್ ರಿಲೇಟೆಡ್, ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ BR ಅಂಬೇಡ್ಕರ್. ಅಂಡ್ ಅದಕ್ಕೆ ಇನ್ನಷ್ಟು ಆಪ್ಷನ್ಸ್ ಅನ್ನು ಕೊಟ್ಟಿರ್ತಾರೆ. ದೆನ್ ಕಾನ್ಸ್ಟಿಟ್ಯೂಷನ್ ನ ಪ್ರೆಸಿಡೆಂಟ್ ನ ಇಂಪೀಚ್ಮೆಂಟ್ ರಿಲೇಟೆಡ್ ಕ್ವೆಶನ್. ಇಂಪೀಚ್ಮೆಂಟ್ ಯಾವ ಆರ್ಟಿಕಲ್ ಅಲ್ಲಿದೆ, ಆರ್ಟಿಕಲ್ 61. ಇಂಪಾರ್ಟೆಂಟ್ 73, 74, 75 ಇದು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಬರುವಂತದ್ದು. ಕಾನ್ಸ್ಟಿಟ್ಯೂಷನ್ 7th ಶೆಡ್ಯೂಲ್ ಅಲ್ಲಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅನ್ನ ಎಲ್ಲಿ ಕೊಟ್ಟಿದ್ದಾರೆ, 7th ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಶೆಡ್ಯೂಲ್ಸ್ 12 ಶೆಡ್ಯೂಲ್ಸ್ ಇದೆ. ಅಂಡ್ ಅದರ ರಿಲೇಟೆಡ್ ಕ್ವೆಶನ್ಸ್ ಕೂಡ ಸಹ ಎಕ್ಸ್ಪೆಕ್ಟ್ ಮಾಡಬಹುದು. IPC ಅಥವಾ BNS ಅಂತ ತಗೊಳ್ಳಿ, CRPC, BNSS ಅಂಡ್ ಸೇಮ್ ವಿತ್ ಎವಿಡೆನ್ಸ್ ಆಕ್ಟ್ ಅಂಡ್ BSA. ಸೊ ಇಲ್ಲಿ ನಿಮಗೆ IPC ನ ಸೆಕ್ಷನ್ಸ್ ಇದೆ. ಸಿಮಿಲರ್ ನೀವು ಇದನ್ನೇ BNS ಅಲ್ಲಿ ಯಾವ ಪ್ರೊವಿಷನ್ಸ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಕೋಬಹುದು. ಕಂಪ್ಯಾರಿಟಿವ್ ಚಾರ್ಟ್ ನಿಮಗೆ ಪ್ರತಿಯೊಂದು ಬೇರೆಕ್ಟ್ ಅಲ್ಲಿ ಇರುತ್ತೆ. ಆ ಚಾರ್ಟ್ ಅಕಾರ್ಡಿಂಗ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸೊ IPC ಡೆಫಿನೇಷನ್ ಕ್ಲಾಸಸ್ ಅಲ್ಲಿ ಒಫೆನ್ಸ್ ಎಲ್ಲಿದೆ, ಸೆಕ್ಷನ್ 40 ಆಫ್ IPC ಅಲ್ಲಿದೆ. ಕಾನ್ಸ್ಪಿರಸಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳುವಾಗ ಇಬ್ಬರಿಗಿಂತ ಜಾಸ್ತಿ ಸೇರಿ ಮಾಡೋದನ್ನ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ. 120A ಮರ್ಡರ್, 302 ಡೌರಿ ಡೆತ್, 304B. ಅಂಡ್ ಥೆಫ್ಟ್ ಅಂತ ಹೇಳುವಾಗ 378 ಅಲ್ಲಿ ಬರುತ್ತೆ ಡೆಫಿನೇಷನ್ ಆಫ್ ಥೆಫ್ಟ್. ಜನರಲ್ ಎಕ್ಸೆಪ್ಷನ್ಸ್ ಇಂಪಾರ್ಟೆಂಟ್ ಚಾಪ್ಟರ್ 4 ಅಲ್ಲಿ ಜನರಲ್ ಎಕ್ಸೆಪ್ಷನ್ಸ್. ಅಂಡ್ ಇದರಲ್ಲಿನೂ ಸಹ ಸ್ಪೆಸಿಫಿಕ್ ಆಗಿನೂ ನಮಗೆ ಕ್ವೆಶನ್ಸ್ ಹೋಗ್ಬೋದು ಇನ್ ಡೀಟೇಲ್ ಆಗಿ. ನೆಗ್ಲಿಜೆನ್ಸ್ ಎಲ್ಲಿದೆ, 304A. ಡಿಫೆಮೇಷನ್ ಸೆಕ್ಷನ್ 499. ಅಂಡ್ CRPC ಅಂತ ಹೇಳಿದ್ರೆ ಸೇಮ್ ಯು ಕ್ಯಾನ್ ಚೆಕ್ ವಿತ್ BNSS. ಓಕೆ, ಸೊ ಇದನ್ನ BNSS ಜೊತೆ ಚೆಕ್ ಮಾಡಿ ಅಂಡ್ ಇದನ್ನ BNS ಜೊತೆಗೆ ಚೆಕ್ ಮಾಡಿ. ಸೊ CRPC ಅಲ್ಲಿ ಆಂಟಿಸಿಪೇಟರಿ ಬೇಲ್ ಅಂತ ಹೇಳುವಾಗ ಇದು 438 ಅಲ್ಲಿದೆ. ಅಂಡ್ 438 ಆಂಟಿಸಿಪೇಟರಿ ಬೇಲ್ ಅಂದಿದ ತಕ್ಷಣ ನಿಮಗೆ ಗುರುಬಕ್ಷ್ ಸಿಂಗ್ ಸಿಬಿಯಾ ಕೇಸ್ ಕೂಡ ಸಹ ನೆನಪಾಗಬೇಕು. ಶೆಡ್ಯೂಲ್ 1 ಕಾಗ್ನಿಸಿಬಲ್, ನಾನ್ ಕಾಗ್ನಿಸಿಬಲ್ ಆಫೆನ್ಸ್, ಯಾವುದು ಬೇಲೆಬಲ್, ಯಾವುದು ಬೇಲೆಬಲ್ ಅಲ್ಲ, ಯಾವುದು ಯಾವ ಮಜಿಸ್ಟ್ರೇಟ್ ಟ್ರಯಲ್ ನಡೆಸ್ತಾರೆ ಎಕ್ಸೆಟ್ರಾ ರಿಲೇಟೆಡ್ ಎಲ್ಲಿ ಕೊಟ್ಟಿದ್ದಾರೆ, ಶೆಡ್ಯೂಲ್ 1 ಅಲ್ಲಿ ಕೊಟ್ಟಿದ್ದಾರೆ. CRPC ಅಥವಾ BNSS ನ ಶೆಡ್ಯೂಲ್ 1 ಅಲ್ಲಿ. CRPC ಅಲ್ಲಿ ಪೊಲೀಸ್ ಕಸ್ಟಡಿ ರಿಲೇಟೆಡ್ ಎಷ್ಟು ದಿನ, 15 ಡೇಸ್ ನ ಪೊಲೀಸ್ ಕಸ್ಟಡಿ ಆಗಿರುತ್ತೆ. CRPC ಅಲ್ಲಿ ಚಾರ್ಜ್ ಅಂತ ಹೇಳುವಾಗ 2B ಅಲ್ಲಿ ಚಾರ್ಜ್ ನ ಡಿಫೈನ್ ಮಾಡಿರೋದು ಡೆಫಿನೇಷನ್ ಸೆಕ್ಷನ್. ಚಾರ್ಜ್ ಸಪರೇಟ್ ಚಾಪ್ಟರ್ ಇದೆ, ಅದರ ರಿಲೇಟೆಡ್ ಕೂಡ ಸಹ ಕ್ವೆಶನ್ಸ್ ಬರ್ಬೋದು. ಬಟ್ ಸಿನ್ಸ್ AIB ಸೊ ಸ್ವಲ್ಪ ನಿಮಗೆ ಈ ರೀತಿನೇ ಇರುತ್ತೆ. ಇನ್ಕ್ವೈರಿ ಎಲ್ಲಿದೆ, 2G ಅಲ್ಲಿದೆ. ಕಾಗ್ನಿಸೆನ್ಸ್ ನ ಎಲ್ಲಿ ಡಿಫೈನ್ ಮಾಡಿದೀವಿ, ಸೆಕ್ಷನ್ 190 ಅಲ್ಲಿ ಡಿಫೈನ್ ಮಾಡಿದೀವಿ. ದೆನ್ CPC. ಸೊ CPC ಅಂತೂ ಸ್ಪೆಸಿಫಿಕ್ ಆಗಿ ನಮಗೆ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರಲ್ ಲಾ, ಮೇಜರ್ ಲಾ. ರೆಸ್ ಜುಡಿಕಾಟಾ ಸೆಕ್ಷನ್ 11, ರೆಸ್ ಸಬ್ ಜುಡಿಸ್ ಸೆಕ್ಷನ್ 10, ಡಿಕ್ರಿ ಆರ್ ಜಡ್ಜ್ಮೆಂಟ್ ಸೆಕ್ಷನ್ 2 ಕ್ಲಾಸ್ 2, ರಿಜೆಕ್ಷನ್ ಆಫ್ ಪ್ಲೇಂಟ್ ದಟ್ ಇಸ್ ಆರ್ಡರ್ 7 ರೂಲ್ 11, ರಿಟರ್ನ್ ಆಫ್ ಪ್ಲೇಂಟ್ ಆರ್ಡರ್ 7 ರೂಲ್ 10, ಇಂಜಂಕ್ಷನ್ ಆರ್ಡರ್ 39 ರೂಲ್ 1 and 2, ಅಪೀಲ್ಸ್ ಅಂತ ಹೇಳುವಾಗ ಸೆಕ್ಷನ್ 96 ಅಲ್ಲಿ ಅಪೀಲ್ಸ್ ಬರುತ್ತೆ. ಫಸ್ಟ್ ಅಪೀಲ್, ಸೆಕೆಂಡ್ ಅಪೀಲ್ ಸೆಕ್ಷನ್ 100. ಎವಿಡೆನ್ಸ್ ಅಂತ ಹೇಳುವಾಗ ಇಲ್ಲಿ ನೀವು BSA ನ ನೋಡ್ಕೊಳ್ಳಿ, ಒಟ್ಟಿಗೆ ಕಂಪ್ಯಾರಿಟಿವ್ ತಗೊಳ್ಳಿ. BSA ಅಲ್ಲಿ ಡೈಯಿಂಗ್ ಡಿಕ್ಲರೇಷನ್ ಎಲ್ಲಿದೆ, 32 ಕ್ಲಾಸ್ 1. ಎವಿಡೆನ್ಸ್ ಕನ್ಫೆಷನ್ ರಿಲೇಟೆಡ್ ಅಂತ ಬರುವಾಗ ಸೆಕ್ಷನ್ 25 ಸ್ಪೆಸಿಫಿಕ್ ಆಗಿ. ಅಂಡ್ ಹಾಸ್ಟೈಲ್ ವಿಟ್ನೆಸ್ ಸೆಕ್ಷನ್ 154, ಬರ್ಡನ್ ಆಫ್ ಪ್ರೂಫ್ ಸೆಕ್ಷನ್ 101, ಎಕ್ಸ್ಪರ್ಟ್ ಎವಿಡೆನ್ಸ್ ಅಂದ್ರೆ ಸೆಕ್ಷನ್ 45, ಅಡ್ಮಿಷನ್ ಸೆಕ್ಷನ್ 17. ಸೈಮಲ್ಟೇನಿಯಸ್ಲಿ ನೀವು ನೋಡ್ಬೋದು ಸುಮಾರು ಪೇಪರ್ಸ್ ಅಲ್ಲಿ ಇದೆಲ್ಲಾನು ರಿಪೀಟ್ ಆಗಿರುವಂತ ಕ್ವೆಶನ್ಸ್, ಸುಮಾರು ಬಾರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಅಡ್ವೊಕೇಟ್ಸ್ ಆಕ್ಟ್, ಒಂದು ಇಂಪಾರ್ಟೆಂಟ್ ಅಂತ ಹೇಳುವಾಗ ಇದರಲ್ಲಿ ಎನ್ರೋಲ್ಮೆಂಟ್ ರಿಲೇಟೆಡ್
ಯಾರು ಎನ್ರೋಲ್ ಆಗ್ಬೋದು ಅಡ್ವೊಕೇಟ್ಗೆ? ಹೂ ಎನ್ರೋಲ್ಸ್ ಅಡ್ವೊಕೇಟ್ಸ್ ಅಂತ ಹೇಳಿದ್ರೆ ಸ್ಟೇಟ್ ಬಾರ್ ಕೌನ್ಸಿಲ್ ಅಡ್ವೊಕೇಟ್ಸ್ ಅನ್ನ ಎನ್ರೋಲ್ ಮಾಡ್ಕೊಳ್ಳೋದು. ಅಂಡ್ ಕೋರ್ಟ್ ಅಲ್ಲ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಲ್ಲ. ಈ ಕ್ವೆಶನ್ ಅಂತೂ ಸುಮಾರು ಬಾರಿ ಬಂದಿದೆ. ಅಡ್ವೊಕೇಟ್ಸ್ ಆಕ್ಟ್ ಅಲ್ಲಿ ಮಿಸ್ಕಾಂಡಕ್ಟ್, ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಸೆಕ್ಷನ್ 35 ಅಲ್ಲಿ ಇರುವಂತದ್ದು. ಅಡ್ವೊಕೇಟ್ಸ್ ಆಕ್ಟ್ ಅಲ್ಲಿ ಕಂಟೆಂಪ್ಟ್ ಗೆ ಪನಿಷ್ಮೆಂಟ್ ಎಷ್ಟು? 6 months ನ ಪನಿಷ್ಮೆಂಟ್. ಈಗ ಫರ್ದರ್ ಎಥಿಕ್ಸ್ ಅಂತ ಹೇಳುವಾಗ ಅಡ್ವರ್ಟೈಸ್ಮೆಂಟ್, ಅಡ್ವೊಕೇಟ್ಸ್ ಕ್ಯಾನಾಟ್ ಅಡ್ವರ್ಟೈಸ್ ಎಲ್ಲಿ ಕೊಟ್ಟಿದ್ದಾರೆ? ರೂಲ್ 36 ಅಲ್ಲಿ ಕೊಟ್ಟಿದ್ದಾರೆ ದಟ್ ಅಡ್ವೊಕೇಟ್ಸ್ ಅಡ್ವರ್ಟೈಸ್ ಮಾಡೋ ಹಾಗಿಲ್ಲ. ಎಥಿಕ್ಸ್ ನ ಎನ್ರೋಲ್ಮೆಂಟ್ ಗೆ ಏಜ್, ಯಾವುದೇ ಅಪ್ಪರ್ ಲಿಮಿಟ್ ಏಜ್ ಇಲ್ಲ. LLB ಓದೋದಕ್ಕೆ ಯಾವುದೇ ಅಪ್ಪರ್ ಲಿಮಿಟ್ ಇದು ಏಜ್ ಅಂತ ಎಲ್ಲೂ ಇಲ್ಲ. ಸೊ ಆನ್ಸರ್ಗೆ ನಿಮಗೆ ಏಜ್ ಕೊಟ್ಟಿರಬಹುದು, ಬಟ್ ಈವನ್ ದೆನ್ ಏಜ್ ಲಿಮಿಟ್ ಇಲ್ಲ. ಫ್ಯಾಮಿಲಿ ಲಾ ರಿಲೇಟೆಡ್ ಸೆರಿಮನೀಸ್ ಅಂತ ಹೇಳುವಾಗ ಸೆಕ್ಷನ್ 5 ಕೂಡ ಇಂಪಾರ್ಟೆಂಟ್, ಸೆಕ್ಷನ್ 7 ಇಲ್ಲಿ ಇಂಪಾರ್ಟೆಂಟ್. ಹಿಂದೂ ಮ್ಯಾರೇಜ್ ಸೆರಿಮನೀಸ್ ಎಕ್ಸೆಟ್ರಾ ರಿಕಗ್ನೈಸ್ಡ್ ಇನ್ ಸೆಕ್ಷನ್ 7. ಕಂಡೀಷನ್ಸ್ ಫಾರ್ ವ್ಯಾಲಿಡ್ ಮ್ಯಾರೇಜ್ ಸೆಕ್ಷನ್ 5. Then section 9, 10 again important, RCR and judicial separation. 13 divorce related ಬರುತ್ತೆ. ಫ್ಯಾಮಿಲಿ ಲಾ ಮ್ಯಾರೇಜ್ ನ ಏಜ್ ಎಷ್ಟು? 21 years ಫಾರ್ ಬಾಯ್ಸ್ ಅಂಡ್ 18 years ಫಾರ್ ಗರ್ಲ್ಸ್. ಇದು ಮಿನಿಮಮ್ ಏಜ್, ಮಿನಿಮಮ್ ಏನೇ ಇರೋದು. ಅಂಡ್ ಇದು ಕಂಪ್ಲೀಟ್ ಆಗಿರಬೇಕು. ದಟ್ ಈಸ್ ಅಗೇನ್ ಒನ್ ಬಿಗ್ ಆನ್ಸರ್. ಕ್ರುಯಲ್ಟಿ ಎಲ್ಲಿ ಕೊಟ್ಟಿದ್ದಾರೆ ಆಸ್ ಗ್ರೌಂಡ್ ಆಫ್ ಡಿವೋರ್ಸ್? 13 clause 118. ಮುಸ್ಲಿಂ ಲಾ ಅಲ್ಲಿ ಇದ್ದತ್ ಪೀರಿಯಡ್ ಡಿಫರ್ ಆಗ್ತಾನೆ ಇರುತ್ತೆ. ಇದ್ದತ್ ಅಂತ ಹೇಳಿದ್ರೆ ಡ್ಯೂರೇಷನ್ 3 menstrual cycles. ಸೊ ಇದು ನಮಗೆ ಅಗೇನ್ ಡಿಫರ್ ಆಗುತ್ತೆ ಇದ್ದತ್ನ ಡ್ಯೂರೇಷನ್. ಇಫ್ ಅ ಚೈಲ್ಡ್ ಬಾರ್ನ್ ಅಥವಾ ಡಿವೋರ್ಸ್ ಅಂತ ಹೇಳುವಾಗ ಸ್ಪೆಸಿಫಿಕ್ ಆಗಿ ನಮಗೆ ಡ್ಯೂರೇಷನ್ 3 menstrual cycles ಅನ್ನ ಕನ್ಸಿಡರ್ ಮಾಡ್ತೀವಿ. ಕಾಂಟ್ರಾಕ್ಟ್ ಆಕ್ಟ್ ಅಂತ ಬರುವಾಗ ನಮಗೆ ಡೆಫಿನೇಷನ್ ಕಾಂಟ್ರಾಕ್ಟ್ ಎಲ್ಲಿ ಕೊಟ್ಟಿದ್ದಾರೆ? 2H ಅಲ್ಲಿ ಕೊಟ್ಟಿದ್ದಾರೆ. ಕನ್ಸಿಡರೇಷನ್ 2D ಅಲ್ಲಿ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಅಲ್ಲಿ ವಾಯ್ಡ್ ಅಗ್ರಿಮೆಂಟ್ಸ್ ಎಲ್ಲ ಡಿಫೈನ್ ಆಗಿದೆ. ಸೊ ಸೆಕ್ಷನ್ 25 ಡೀಲ್ಸ್ ವಿತ್ ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಇಸ್ ವಾಯ್ಡ್. ಕನ್ಸಿಡರೇಷನ್ ಇಲ್ಲದೆ ಮಾಡ್ಕೊಂಡಿರುವಂತ ಅಗ್ರಿಮೆಂಟ್ ವಾಯ್ಡ್ ಆಗುತ್ತೆ. ಅಂಡ್ ವಾಯ್ಡ್ ಅಂತ ಹೇಳುವಾಗ ದೀಸ್ ಆರ್ ವಾಯ್ಡ್ ಅಬ್ ಇನಿಷಿಯೋ, ಸ್ಟಾರ್ಟಿಂಗ್ ಇಂದಾನೇ ವಾಯ್ಡ್ ಇವು. ದೆನ್ ಡ್ಯಾಮೇಜಸ್ ರಿಲೇಟೆಡ್ ಸೆಕ್ಷನ್ 73 ಡಿಸ್ಕಸ್ ಮಾಡುತ್ತೆ ರಿಲೇಟಿಂಗ್ ಟು ಡ್ಯಾಮೇಜಸ್. ರೈಟ್, RTI ಟೈಮ್ಲೆಸ್ ಇದು. ದೆನ್ ಇದರಲ್ಲಿ ಇನ್ಫೋ ಟು ಬಿ ಪ್ರೊವೈಡೆಡ್ ವಿತ್ ಇನ್ ಎಷ್ಟು ದಿನದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು? ರೈಟ್ ಟು ಇನ್ಫಾರ್ಮೇಶನ್ ಅನ್ನ ಹಾಕಿದೀವಿ ಅಂತ ಹೇಳಿದ್ರೆ 30 days ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗಿರುತ್ತೆ. ಇದನ್ನು ಸಹ ನಮಗೆ ರೀಸೆಂಟ್ ಪೇಪರ್ ಅಲ್ಲೂ ಬಂದಿದೆ, ದಟ್ ಇಸ್ 17 ಪೇಪರ್ ಅಲ್ಲಿ. ದೆನ್ ಎನ್ವೈರ್ಮೆಂಟ್ EPA ಆಕ್ಟ್ 1986. ಎನ್ವೈರ್ಮೆಂಟ್ ನಾವು ಕ್ಲಾಸ್ ಅಲ್ಲಿನೂ ಸಹ ಡಿಸ್ಕಸ್ ಮಾಡಿದೀವಿ. ಇಟ್ಸ್ ನಾಟ್ ಅಬೌಟ್ ಒನ್ ಸಿಂಗಲ್ ಆಕ್ಟ್, ಅದರಲ್ಲಿರುವಂತಹ ಹಲವಾರು ಮೈನರ್ ಆಕ್ಟ್ಸ್ ಎಲ್ಲಾನು ನೋಡ್ಕೋಬೇಕಿರುತ್ತೆ. ಪಾಸ್ಡ್ ಆಫ್ಟರ್ ಭೋಪಾಲ್ ಟ್ರಾಜಿಡಿ ಅಥವಾ ಭೋಪಾಲ್ ಡಿಸಾಸ್ಟರ್, ಓಲಿಯಂ ಗ್ಯಾಸ್ ಲೀಕ್ ಕೇಸ್ ಏನಿದೆ ಅದರ ನಂತರ. ಸೊ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಕಾಂಪನ್ಸೇಷನ್ ಹಿಟ್ ಅಂಡ್ ರನ್ನಿಗೆ ರಿಲೀಫ್ ಎಷ್ಟು? ಇದು ಸೊಲೆಟಿಯಂ ಸ್ಕೀಮ್ ಅಂಡ್ ಇದು ನಿರ್ಭಯ ಫಂಡ್ ಎಕ್ಸೆಟ್ರಾ ಅಂತ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಬಟ್ ಆನ್ಸರ್ ಇಸ್ ಸೊಲೆಟಿಯಂ ಸ್ಕೀಮ್. ಸೊ ಇದು ನಮಗೆ 50 ಮೇಜರ್ಲಿ ರಿಪೀಟೆಡ್ಲಿ ಕೇಳ್ತಿರುವಂತ ಕ್ವೆಶನ್ಸ್. ಅಂಡ್ ಅಕಾರ್ಡಿಂಗ್ಲಿ ನಿಮಗೆ ಮೇಜರ್ ಆಕ್ಟ್ಸ್ ಅಂತ ನಾನು ನಿಮಗೆ ಎಲ್ಲ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಆ ಮೇಜರ್ ಆಕ್ಟ್ಸ್ ಅಂತೂ ಪೂರ್ತಿಯಾಗಿ ಇಲ್ಲಿ ಕವರ್ ಆಗಿದೆ. ಅಂಡ್ ಮೈನರ್ ಆಕ್ಟ್ಸ್ ಅಂತ ಬರುವಾಗ ದರ್ ಆರ್ ಮೆನಿ ಮೈನರ್ ಆಕ್ಟ್ಸ್. ಸೈಬರ್ ಲಾ ಆಗಿರಬಹುದು, IT ಆಕ್ಟ್ ಆಗಿರಬಹುದು, ನಿಮಗೆ ಇನ್ನು ಅಡ್ಮಿನಿಸ್ಟ್ರೇಟಿವ್ ಲಾ, ಕಂಪನಿ ಲಾ, ಟ್ಯಾಕ್ಸೇಷನ್ ಎಕ್ಸೆಟ್ರಾ. ಸೊ ಎಲ್ಲ ಮೈನರ್ ಲಾಸ್ ಇಂದ ಹೀಗೆ ಕೇಳ್ತಾರೆ, ಎಷ್ಟು ಸತಿ ರಿಪೀಟ್ ಕೇಳ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಅಂಡ್ ಸ್ಪೆಷಲಿ ಈಗ ಕೇಳ್ತಿರುವಂತ ಪೇಪರ್ಸ್ ಕಾನ್ಸೆಪ್ಚುಯಲ್ ಕ್ವೆಶನ್ಸ್ ಕೂಡ ಜಾಸ್ತಿ ಕೇಳ್ತಾರೆ. ಸೊ ಹಾಗಿದ್ದಾಗ ಮೈನರ್ ಆಕ್ಟ್ಸ್ ನ ಕಾನ್ಸೆಪ್ಚುಯಲಿ ಅರ್ಥ ಮಾಡ್ಕೊಳ್ಳಿ. ಈಸಿ ಅಂಡ್ ಬೆಸ್ಟ್ ವೇ ಟು ಗೋ ಥ್ರೂ. ಓಕೆ, ಸೊ ಮೇಜರ್ ಆಕ್ಟ್ಸ್ ಅಂತೂ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಈ ಸೆಕ್ಷನ್ಸ್ ನ ನೆನಪಿಟ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ 50 most important questions, and next video would be upon the most important case laws. So ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ಚಾನೆಲ್. ಹಾಗೆ ನಿಮಗೆ ಇನ್ನೇನಾದರೂ AIB ರಿಲೇಟೆಡ್ ತಿಳ್ಕೋಬೇಕು ಈ ವರ್ಷದ ಎಕ್ಸಾಮಿಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಹೇಳಿ ಅನ್ನೋದಾದ್ರೆ, ಫಸ್ಟ್ ಥಿಂಗ್ ಇದರಲ್ಲಿರುವಂತಹ ಕ್ವೆಶನ್ಸ್ನ ಪ್ಲೀಸ್ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್, ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ. ಅಂಡ್ ಈ ವಿಡಿಯೋ ಯಾರಾದರೂ ಒಬ್ಬರಿಗೆ ಅಟ್ಲೀಸ್ಟ್ ಶೇರ್ ಮಾಡಿ, ಅವರೂ ಸಹ ಪಾಸ್ ಆಗಲಿ ಎಕ್ಸಾಮ್. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರೂ ಸಹ ಆರಾಮಾಗಿ ಈ ಎಕ್ಸಾಮ್ ಪಾಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್. And thank you very much for already subscribing my channel. Thank you.